ಎಲ್ಲಿಂದ ಬಂದಿದ್ಯಾ ನೀನು ಕಾಟು? ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು. ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಅಬ್ಬಬ್ಬಬ್ಬಬ್ಬ, ಎಲ್ರೂ ಕೂಡ ಅನ್ಕೊಂಡಿದ್ದ ರೀತಿಯಲ್ಲಿ ಕಿಚ್ಚ ಅವರು ಅಶ್ವಿನಿ ಗೌಡ ಹಾಗೆ ಜಾನ್ವಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಅದು ಕೂಡ ಯಾವ ರೀತಿ ಆಕ್ಷನ್ ಮಾಡಿ ತೋರಿಸಿದ್ದಾರೆ ಅಂದ್ರೆ ಇಟ್ ಈಸ್ ಕ್ರೇಜಿ ಗುರು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ 2 ವಾರದಿಂದ ತಾನೇ ಒಂದು ಸರ್ವಾಧಿಕಾರವನ್ನ ಮೆರೆಸ್ತಿದ್ದಂಥದ್ದು. ಬೇರೆ ಯಾರು ಇವ್ರನ್ನ ಏಕವಚನದಲ್ಲಿ ಮಾತಾಡ್ಸುವಂತಿಲ್ಲ, ಯಾರು ಎಮ್ಮ ಅನ್ನೋ ತರ ಇಲ್ಲ. ಆದ್ರೆ ಇವರು ಬೇರೆಯವನಿಗೆ ಕಾರ್ಟೂನ್ ಅನ್ಬೋದು, ಮುಚ್ಕೊಂಡು ಕುತ್ಕೊಳ್ಳೆ ಅನ್ಬೋದು, ಇಡಿಯೇಟ್ ಅನ್ಬೋದಂತೆ. ಈಗ ಅದಕ್ಕೆ ಕಿಚ್ಚ ಅವರು ಸಿಕ್ಕಾಪಟ್ಟೆ ರೋಷವೇಷವಾಗಿ ಯಾವ ರೀತಿ ಆವಾಜ್ ಹಾಕಿದ್ದಾರೆ ಅಂತ ಹೇಳಿ ಈ ಪ್ರೋಮೋನ ನೋಡಿರ್ತೀರಾ. ಈ ಪ್ರೋಮೋ ಯಾವ ರೀತಿ ಕ್ರೇಜಿ ಆಗಿದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ ಅನ್ಬೋದು. ಅಶ್ವಿನಿಯ ಮುಖವಾಡವನ್ನ ನೋಡಿ, ಅಶ್ವಿನಿಯ ಮುಖ ನೋಡಿ ಹಳ್ಳನ್ನೇ ಕುಡ್ದಿರೋ ಮುಖ ಆಗಿದೆ. ಕ್ಯಾಕರ್ಸಿ ಮಖಕ್ಕೆ ತುಪುಕ್ 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 ಅಂತ ಹೇಳಿ ಉಗಿತಿದ್ದಾರೆ. ಅದರಲ್ಲೂ ಕೂಡ ಜಾಹ್ನವಿ ಹೋಗ್ಬಿಟ್ಟು ಸಾರ್ ನಾವು ಇಲ್ಲಿ ಯಾರಿಗೂ ನೋವು ಮಾಡ್ಬೇಕಂತ ಉದ್ದೇಶ ಇರಲಿಲ್ಲ, ಅದು ಜಸ್ಟ್ ಕಾಮಿಡಿ ಆಗಿತ್ತು ಅಂತ ಹೇಳಿದಾಗ ಇಲ್ಲಿ ಯಾರದೇ ವ್ಯಕ್ತಿತ್ವ ಆಗಿರ್ಲಿ, ಯಾವ್ದೇ ಆಸ್ತಿ ಆಗಿರ್ಲಿ, ಯಾವ್ದೇ ಗುಣ ಆಗಿರ್ಲಿ, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರನ್ನೋ ಒಬ್ಬರನ್ನ ನೀವು ಕಾಮಿಡಿ ಮಾಡಬೇಕು ಅಂತ ಹೇಳಿ ನಿಮ್ಮ ವೈಯಕ್ತಿಕತೆಯನ್ನ ಅಥವಾ ನಿಮ್ಮ ಒಂದು ಸ್ಟೇಟಸ್ ಅನ್ನ ಕೆಳಗೆ ಹಾಕೊಂಡು ತಿಳ್ಕೊತಿದ್ದಾರೆ, ಅದು ನಿಮಗೆ ಓಕೆನಾ ಅಂತಾನು ಕೂಡ ಖಡಕ್ ಆಗಿ ಕೇಳಿದ್ದಾರೆ. ಮತ್ತೆ ಹೇಳ್ತಾರೆ ಬೇರೆಯವರು ನಿಮಗೆ ಎಮ್ಮ ಅಂದ್ರೇನೆ ನಿಮಗೆ ಬೇಡ ಅನ್ನಿಸ್ಬಿಡ್ತು, ಆದ್ರೆ ಬೇರೆಯವರಿಗೆ ನೀವು ಒಬ್ಬ ಕಾರ್ಟೂನು, ಒಬ್ಬ ಇಡಿಯೇಟ್, ಒಬ್ಬ ಮುಚ್ಕೊಂಡು ಕುತ್ಕೊ ಅಂತ ಹೇಳ್ತಿರಲ್ಲ, ಇದು ಸರಿನಾ ಮೇಡಮ್ ಅಂತ ಹೇಳಿ ಒಳ್ಳೆ ಆಕ್ಷನ್ ಅಲ್ಲಿ ತೋರಿಸಿದ್ರು. ಕಿಚ್ಚನ ಗತ್ತು ಅಂದ್ರೆ ಇದು, ಕಿಚ್ಚನ ಅಸ್ತಿತ್ವ ಅಂದ್ರೆ ಇದು, ಬಿಗ್ ಬಾಸ್ ಅಂದ್ರೇನೆ ಇದು ಗುರು. ಕನ್ನಡ ಬಿಗ್ ಬಾಸ್ ಯಾಕೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದು? ಅದು ಯಾರೇ ಆಗಿರ್ಲಿ, ಅವನು ಎಷ್ಟಕ್ಕೆ ಬಾಳ್ತಾ ಇರ್ಲಿ, ಅವನು ಕೋಟಿ ಕೋಟಿ ಹೊಂದಿರ್ಲಿ, ಅವ್ರ ಅಪ್ಪನ ಮನೆ ಆಸ್ತಿ ಅವ್ರಿಗೆ ಮಾತ್ರ ಸೇರುತ್ತೆ ಹೊರತು ಬೇರೆಯವರಿಗೆ ಸೇರಲ್ಲ. ಈ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಿಚ್ಚನ ಒಂದು ಕುಟುಂಬದವರು ಅಂತ ಹೇಳಿ ಅವರು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ, ಅಲ್ಲಿ ಯಾರಿಗೆ ಅವಮಾನ ಆಗ್ಲಿ ಕಿಚ್ಚ ಮಾತಾಡೋದ ಈ ರೀತಿ. ಅಶ್ವಿನಿ ಮುಖ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರು. ಯಾಕಂದ್ರೆ ಆ ಮಗ ನೋಡಕ್ಕಾದ್ರೂ ಆಗ್ತಿದ್ಯಾ, ಆ ರೀತಿ ಮುಖ ಮಾಡ್ಕೊಂಡು ಕೂತಿದ್ದಾರೆ. 2 ವಾರ ಮನೆಯಲ್ಲಿ ಆ ಮುಖ ಮಾಡ್ಕೊಂಡು ಕೂತಿದ್ದು ಪಾಪ ರಕ್ಷಿತಾ ಅವರು. ಇವತ್ತು ಸುದೀಪ್ ಅವರು ಕರ್ನಾಟಕದ ಮುಂದೆನೆ ಆ ರಕ್ಷಿತನ ಕೈ ಹಿಡಿದು ಮೇಲೆತ್ತಿದ್ದಾರೆ. ಯಾರ್ಯಾರು ಅವರ ಕಾಲು ಎಳಿತಿದ್ರು ಎಲ್ಲರೂ ಕೂಡ ಇವತ್ತು ಕಾಲ್ ಕೆಳಗೆ ಬಿದ್ದಿದ್ದಾರೆ. ಸೊ ಈ ಕ್ರೇಜಿ ಒಂದು ಅಪ್ಡೇಟ್ಗಾಗಿ ನಾನು ಕಾಯ್ತಾ ಇದ್ದೆ. ಈ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ವಿಡಿಯೋನ ಮಾಡ್ಲಿಕ್ಕೆ. ಯಾಕಂದ್ರೆ ಎಲ್ಲರೂ ಕೂಡ 2 ವಾರದಿಂದ ಸುದೀಪ್ ಅವರ ವಿರುದ್ಧವೇ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಶ್ವಿನಿಗೆ ಯಾಕೆ ಬೈತಾ ಇಲ್ಲ ಅಂತ ಹೇಳಿ. ಈಗ ಬೈದಿರೋದನ್ನ ಕೂತ್ಕೊಂಡು ನೋಡ್ಬೇಕು. 8 ಗಂಟೆಯಿಂದ 11 ಗಂಟೆವರೆಗೂ 3 ಗಂಟೆಗಳ ಮಹಾ ಎಂಟರ್ಟೈನ್ಮೆಂಟ್ ನಡೀತಾ ಇದೆ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಅಶ್ವಿನಿ ಹೇಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ರು, ಕರ್ನಾಟಕದ ಮುಂದೆ ತನ್ನ ಅವಮಾನವನ್ನ ತಾನೇ ಅನುಭವಿಸುವಂತ ಸ್ಥಿತಿ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಗೈಸ್.